ನಿನ್ನೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ಇದೇ ಮಾತನ್ನು ಹೇಳಿದೆ. ರವಿಕುಮಾರ್ ಯಾಕೆ ಈ ರೀತಿ ಮಾತಾಡ್ತಾರೆ, ಆ ವಿಡಿಯೋ ನೋಡೋ ತನಕ ನನಗೂ ಕೂಡ ನಂಬಿಕೆ ಬಂದಿರಲಿಲ್ಲ. ಯಾಕಂದರೆ ರವಿಕುಮಾರ್ ABVPಯಿಂದ ಬಂದಿರುವಂಥವರು, ಅವರಿಗೆ ಸಂಘದ ಸಂಸ್ಕಾರ ಇದೆ. ಆದರೂ ಕೂಡ ರವಿಕುಮಾರ್ ಒಂದಾದ ಮೇಲೆ ಒಂದು ಎಡವಟ್ಟೆಗಳನ್ನು ಮೈಮೇಲೆ ಎಳ್ಕೊಳ್ತಾ ಇದ್ದಾರೆ. ರವಿಕುಮಾರ್ ಹೇಳಿರುವಂಥ ಮಾತು, ಆ ಮಾತಿನ ಭರದಲ್ಲಿ ಅವರು ಆಡಿರುವಂಥ ಮಾತುಗಳಿದೆಯಲ್ಲ, ಅದು ಎಲ್ಲ ಕಡೆ ಓಡಾಡ್ತಾ ಇದೆ. ನಾವು ಅದನ್ನು ತೋರಿಸಲ್ಲ ಅಷ್ಟೇ. ನಿನ್ನೆ ಯಾಕೆ ರವಿಕುಮಾರ್ ಈ ರೀತಿ ಮಾತಾಡ್ತಾರೆ? ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಮೊದಲ ರೀತಿ ಇರಲಿಲ್ಲ ರವಿಕುಮಾರ್. ಯಾಕೆ ಉಡಾಫಿಯ ಮಾತುಗಳನ್ನು ಆಡ್ತಾ ಇದ್ದಾರೆ? ಕಲಬುರಗಿ DC ಬಗ್ಗೆ ಮಾತಾಡಿದ್ದಾಯ್ತು, ಅದರ ಬಗ್ಗೆ ಕೇಸ್ ದಾಖಲಾಗಿದ್ದಾಯ್ತು. ಈಗ ಅಧಿಕಾರಿಯ ಬಗ್ಗೆ, ಮಹಿಳಾ ಅಧಿಕಾರಿಯ ಬಗ್ಗೆ, ಅದರಲ್ಲೂ CS ಬಗ್ಗೆ. ಸೊ ಇದು ಸಂಗತಿ. ಒಂದಾದ ಮೇಲೆ ಒಂದು ಕೇಸ್ಗಳು. DC ಬಗ್ಗೆ ರವಿಕುಮಾರ್ ಆಡಿದಂಥ ಮಾತು ಅದಿನ್ನೂ ಜನರ ಮನಸ್ಸಿಂದ ಮಾಸಿಲ್ಲ. ಆಗಲೇ ರವಿಕುಮಾರ್ ಇನ್ನೊಂದು ಮಾತಾಡಿದ್ದಾರೆ. ಮಾತಾಡುವಂಥ ಭರದಲ್ಲಿ ನಗನಗ್ತಾ ಮಾತಾಡಿದ್ದಾರೆ, ತಮಾಷೆಗೆ ಮಾತಾಡಿದ್ದಾರೆ. ಆದರೆ ಅದೆಲ್ಲದೂ ಕೂಡ ರೆಕಾರ್ಡ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ನೋಡಿ, ಎಲ್ಲ ಕಡೆ ಹರಿದಾಡ್ತಾ ಇದೆ ಅದು. ರವಿಕುಮಾರ್ DC ಬಗ್ಗೆ, ಅಂದರೆ ಕಲಬುರಗಿ DC ಬಗ್ಗೆ ಮೊದಲು ಮಾತಾಡಿದ್ರಲ್ಲ, ಅದನ್ನು ಮೊದಲು ತೋರಿಸ್ಬಿಡ್ತೀವಿ ನೋಡಿ. DCಯಾಗಿಯೂ ಕೂಡ ಈ DCನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನಮಗೆ. ಬಹುಶಃ ನಿಮ್ಮ ಚಪ್ಪಾಳೆ ಎಲ್ಲ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋದು ಕಾಣುತ್ತೆ. DCಯಾಗಿಯೂ ಕೂಡ ಈ DCನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನಮಗೆ. ಬಹುಶಃ ನಿಮ್ಮ ಚಪ್ಪಾಳೆ ಎಲ್ಲ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋದು ಕಾಣುತ್ತೆ. ಇನ್ನು CS ಬಗ್ಗೆ ರವಿಕುಮಾರ್ ಆಡಿದಂಥ ಮಾತು, ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ದೊಡ್ಡ ದೊಡ್ಡ ನಾಯಕರುಗಳು ಪಕ್ಕದಲ್ಲಿದ್ದಾರೆ. ರವಿಕುಮಾರ್ ನಗ್ತಾ ಮಾತಾಡಿದಂಥ ಮಾತಿದೆಯಲ್ಲ, ಮಾತು ನಿಜಕ್ಕೂ ರವಿಕುಮಾರ್ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯನಾ? ಯಾಕೆ ಮಾತಾಡೋದು ಅಧಿಕಾರಿಯ ಬಗ್ಗೆ, ಅದರಲ್ಲೂ CS ಬಗ್ಗೆ, ಶಾಲಿನಿ ರಜನೀಶ್ ಅವರ ಬಗ್ಗೆ ರವಿಕುಮಾರ್ ಆಡಿದಂಥ ಮಾತು, ಅದನ್ನು ಪೂರ್ತಿ ತೋರಿಸಲ್ಲ, ನಾವು ಅದನ್ನು ಬೀಪ್ ಮಾಡಿ ತೋರಿಸ್ತೀವಿ ನೋಡಿ. ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ, ಬರೀ ಮುಖ್ಯಮಂತ್ರಿ ಅವರು ರಾತ್ರಿ ಕೂತಿ ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ, ಬರೀ ಮುಖ್ಯಮಂತ್ರಿ ಅವರು ರಾತ್ರಿ ಕೂತಿ ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ, ಬರೀ ಮುಖ್ಯಮಂತ್ರಿ ಅವರು ರಾತ್ರಿ ಕೂತಿ ಇದು ಸಂಗತಿ. ಈ ರೀತಿ ಮಾತಾಡಿದ್ರೆ ಘನತೆ ತರುತ್ತಾ, ಗೌರವ ತರುತ್ತಾ? ರವಿಕುಮಾರ್ ಬಹಳ ಎತ್ತರಕ್ಕೆ ಬೆಳೆಯುವಂಥ ನಾಯಕ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಎರಡೆರಡು ಬಾರಿ MLC ಆಗಿರುವಂಥವ್ರು ಅವರು. ಅಪಾರವಾದ ಅನುಭವ ಇದೆ, ABVP ಸಂಸ್ಕಾರ ಇದೆ, ಸಂಘದ ಸಂಸ್ಕಾರ ಇದೆ. ರವಿಕುಮಾರ್ ಆಡಿದಂಥ ಮಾತುಗಳು ರಾತ್ರಿ ಹಗಲು, ರಾತ್ರಿ ಯಾರಿಗೇನಾಗ್ತಾರೆ, ಹಗಲೇನಾಗ್ತಾರೆ, ಈ ರೀತಿ ಒಬ್ಬ ನಾಯಕರು ಮಾತಾಡುವಂಥ ಮಾತುಗಳೇ ಇವು. ಬೇಜಾರಾಗುತ್ತೆ ಇವನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಿ. ಜೊತೆಗೆ ರಾಜಕಾರಣಿಗಳು ಈ ಥರ ಕ್ಯಾಮ್ರಾ ಆನ್ ಆಗಿರ್ತವೆ, ಎಲ್ಲರ ಕೈನಲ್ಲೂ ಮೊಬೈಲ್ ಇರ್ತವೆ, ಎಲ್ಲರೂ ರೆಕಾರ್ಡಿಂಗ್ ಮಾಡ್ಕೋತಾರೆ. ಇವಾಗಂತೂ ಗೊತ್ತಿದೆ ನಮಗೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ. ಅಷ್ಟೆಲ್ಲ ಗೊತ್ತಿದ್ದೂ ಕೂಡ ನಮ್ಮ ನಾಯಕರುಗಳು ಮಾತಾಡ್ತಾರೆ ಅಂತಂದರೆ ಯೋಚನೆ ಮಾಡಿ ಎಲ್ಲಿ ಬಂದು ನಿಂತಿದೆ ನಮ್ಮ ರಾಜಕಾರಣ. ಅದರಲ್ಲೂ ರವಿಕುಮಾರ್ ಅಂತವರಿಗೆ ಇದು ನಿಜಕ್ಕೂ ಘನತೆ ತರಲ್ಲ ಇದು.